ನಮಸ್ತೆ, ನನ್ನ ಹೆಸರು ಭಾಗ್ಯಶ್ರೀ ಅಂತ, HYT ಕ್ಲಾಸ್ ಸ್ಟೂಡೆಂಟ್. ಆ್ಯಸ್ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ವಾಸ್ಟ್ ಆಗಿರೋದ್ರಿಂದ ಮತ್ತು ಇವಾಲ್ವಿಂಗ್ ಇನ್ ನೇಚರ್ ಆಗಿರೋದ್ರಿಂದ ಮತ್ತು ಅದು ಕವರ್ ಮಾಡಿದ್ವಾ ಇಲ್ವಾ ಅನ್ನೋ ಒಂದು ಕ್ವೆಶನ್ ಮಾರ್ಕಲ್ಲೇ ಇರ್ತೀವಿ ಅಂಟಿಲ್ ವಿ ಸ್ಟೆಪ್ ಇನ್ ಟು ದ ಎಕ್ಸಾಮ್ ಹಾಲ್. ಬಟ್ ಗುಡ್ ಮೆಂಟರ್ಸ್ ಲೈಕ್ ಶಾಂತಪ್ಪ ಸರ್ ಅಥವಾ HYT ಕ್ಲಾಸಸ್ ಕಮ್ಸ್ ಲೈಕ್ ಅ ಸೇವಿಯರ್ ಥರ. ಆ್ಯಸ್ ಆಲ್ವೇಸ್ ಸರ್ ಹೇಳೋದೇನೆಂದರೆ, ದಟ್ ಈಸ್ ಯಾವುದೇ ಒಂದು ಮ್ಯಾಗ್ಝಿನ್ ತೊಗೊಂಡ್ರೂ ಕೂಡ ಅದರಲ್ಲಿ ಓನ್ಲಿ 30% ಆಫ್ ದ ಕಂಟೆಂಟ್ನ ಓದಬೇಕು, ಅಥವಾ ಅದರಲ್ಲಿ ಒನ್ ಲೈನರ್ಸ್ ಯಾವುದು, ಪ್ರಿಲಿಮ್ಸಿಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಒಂದು 360 ಡಿಗ್ರಿ ಆ್ಯಂಗಲಲ್ಲಿ ಒಂದು ಟಾಪಿಕ್ನ ಯಾವ ಥರ ಓದಬೇಕು ಅನ್ನೋದು ವಿತ್ ಕಾನ್ಫಿಡೆನ್ಸ್ ಹೇಳೋದ್ರಿಂದ ವಿಚ್ ಶೋಸ್ ದೇರ್ ಕ್ರೆಡಿಬಿಲಿಟಿ ಇನ್ ದ ಮತ್ತು ಹೋಲ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ವಿಚ್ ಈಸ್ ಮೇಕ್ಸ್ ದ ಪ್ರಿಪ್ರೇಷನ್ ಮೋರ್ ಈಸಿಯರ್ ಅಂತ ಅನಿಸುತ್ತೆ. ಆ್ಯಸ್ ಆಲ್ವೇಸ್ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ ಸಬ್ಜೆಕ್ಟ್ನ ಪೇರಪ್ ಓದ್ಕೊಳ್ಳೋದು ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ಮತ್ತು ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸ್ನ ಚೇಸ್ ಮಾಡೋದ್ರಿಂದ ಮತ್ತು ವಿ ಟೆನ್ ಟು ಫಾರ್ಗೆಟ್ ಅಬೌಟ್ ದ ಸ್ಟ್ಯಾಟಿಕ್ ಸಬ್ಜೆಕ್ಟ್. ಆ್ಯಸ್ ಸರ್ ಅವರು ತುಂಬ ಕಡಿಮೆ ಟೈಮ್ನ ಕರೆಂಟ್ ಅಫೇರ್ಸ್ ಮೇಲೆ ಸ್ಪೆಂಡ್ ಮಾಡೋದ್ರಿಂದ which makes more easier to cover the static subjects also. And for that reason, with a good experiences and the epitome of knowledge, the sir is making our preparation more easier. Thank you so much for that, sir. With the guidance under the mentorship, which is more easier for the preparation to achieve our goals. ಮತ್ತು ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಇವಾಲ್ವಿಂಗ್ ನೇಚರ್ ಮತ್ತು ಅನ್ಸರ್ಟನಿಟಿ ಇರೋದ್ರಿಂದ, ಮತ್ತು ಕರೆಕ್ಟ್ ಗೈಡೆನ್ಸ್ ವಿತ್ ಕರೆಂಟ್ ಮೆಂಟರ್ಶಿಪ್ ವಿಚ್ ಈಸ್ ಪ್ಲೇ ಅ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರಿಪರೇಷನ್ ಅನಿಸುತ್ತೆ. ಫಾರ್ ದ್ಯಾಟ್ ರೀಸನ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗೈಡಿಂಗ್ ಅಸ್.